ಭಾರತದಲ್ಲಿ ಎಚ್ಎಂಪಿವಿ ಸೋಂಕಿತರ ಸಂಖ್ಯೆ ಇದೀಗ 3ಕ್ಕೆ ಏರಿಕೆಯಾಗಿದೆ. ಗುಜರಾತ್ನಲ್ಲಿ 2 ತಿಂಗಳ ಮಗುವಿನಲ್ಲಿ ಎಚ್ಎಂಪಿವಿ ಸೋಂಕು ಕಾಣಿಸಿಕೊಳ್ತಾ ಇದೆ. ಅಹಮದಾಬಾದ್ನಲ್ಲಿ 2 ತಿಂಗಳ ಮಗುವಿಗೆ ಎಚ್ಎಂಪಿವಿ ಸೋಂಕಿರುವುದು ದೃಢಪಟ್ಟಿದೆ. ಜೊತೆಗೆ ಬೆಂಗಳೂರಿನಲ್ಲಿ 3 ತಿಂಗಳ ಮಗು ಒಂದು ಹಾಗೆ 8 ತಿಂಗಳ ಮಗುವಿನಲ್ಲಿ ಎಚ್ಎಂಪಿವಿ ದೃಢವಾಗಿದೆ. ಹಾಗಾಗಿ ಒಟ್ಟು ಸಂಖ್ಯೆ ಇದೀಗ ಭಾರತದಲ್ಲಿ 3ಕ್ಕೆ ಏರಿಕೆಯಾಗಿದೆ. ಗುಜರಾತ್ ಜೊತೆಗೆ ಬೆಂಗಳೂರಿನ 2 ಮಕ್ಕಳಲ್ಲಿ ಎಚ್ಎಂಪಿವಿ ಸೋಂಕು ದೃಢಪಟ್ಟಿದೆ. ಇದಾಗಲೇ ಆರೋಗ್ಯ ಇಲಾಖೆ ಒಂದು ಮಾರ್ಗಸೂಚಿಯನ್ನ ಕೂಡ ಹೊರಡಿಸಿದೆ, ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನೋದಾಗಿ. ಈ ಹಿಂದೆನೇ ಹೇಳಿದಾಗೆ ಇಮ್ಯುನಿಟಿ ಯಾರಲ್ಲಿ ಕಡಿಮೆ ಇರುತ್ತೆ, ಜೊತೆಗೆ ತಿಂಗಳ ಮಕ್ಕಳು, ಚಿಕ್ಕ ಪುಟ್ಟ ಮಕ್ಕಳು, ವಯಸ್ಸಾದವರು ಇವರಿಗೆ ಹೆಚ್ಚಾಗಿ ಬಾಧಿಸುತ್ತೆ ಅನ್ನೋದಾಗಿ ಹೇಳಲಾಗ್ತಾ ಇತ್ತು ಎಚ್ಎಂಪಿವಿ ವೈರಸ್. ಇದೀಗ ಅದರಂತೆಯೇ 2 ಮಕ್ಕಳಿಗೆ ಬೆಂಗಳೂರಿನಲ್ಲಿ, ಅದು ಕೂಡ ಒಂದು ಮಗು 3 ತಿಂಗಳು, ಮತ್ತೊಂದು ಮಗು 8 ತಿಂಗಳು, ಈ 2 ಮಕ್ಕಳಲ್ಲಿ ಎಚ್ಎಂಪಿವಿ ಸೋಂಕಿರುವುದು ದೃಢವಾಗಿದೆ. ಅದರ ಜೊತೆಗೆ ಗುಜರಾತ್ನ ಒಂದು ಪ್ರಕರಣ ಸೇರಿ ಒಟ್ಟು 3ಕ್ಕೆ ಏರಿಕೆಯಾಗಿದೆ.